What's up guys, ಹೇಗಿದ್ದೀರಾ? ಹೋಪ್ ಯು ಗೈಸ್ ಡೂಯಿಂಗ್ ಗ್ರೇಟ್. ಸೊ ಗೈಸ್, ರೀಸೆಂಟ್ಲಿ ಜೆನ್ಜಿ ಪ್ರೊಟೆಸ್ಟ್ ಅನ್ನ ನೀವು ನೋಡಿದ್ರಿ. ಸೊ ಈ ವಿಡಿಯೋದಲ್ಲಿ ನಾವು ನೋಡೋಣ ಜೆನ್ಜಿ ಜನರೇಷನ್ ಅಂದ್ರೆ ಏನು, ಈ ಜನರೇಷನ್ ಏನಾಗುತ್ತೆ, ಅಂದ್ರೆ ಇದಕ್ಕಿಂತ ಮುಂಚೆ ಅಂದ್ರೆ ಈ ಜೆನ್ಜಿ ಜನರೇಷನ್ ಗಿಂತ ಬರೋಕ್ಕಿಂತ ಮುಂಚೆ ಎಷ್ಟೆಲ್ಲ ಜನರೇಷನ್ಗಳು ಇತ್ತು, ಅವಕ್ಕೆಲ್ಲ ಏನಂತ ಕರೀತಾರೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಅಂಡ್ ಸಿ ಆಕ್ಚುಲಿ ಏನಾಯ್ತು ಅಂತಂದ್ರೆ, ನೀಟ್ ಪೇಪರ್ ಲೀಕ್ ಆದಾದ್ಮೇಲಿಂದ ಲೈಕ್ ನಾವು ತಿರ್ಗಿ ಎಕ್ಸಾಮ್ ಕೂಡ ಆಯ್ತು, ಬಟ್ ಆದ್ರೆ ಅಕೌಂಟಬಿಲಿಟಿ ಕೇಳ್ಬಿಟ್ಟು, ರೈಟ್, ಸೊ ಜಿಮ್ಮೆದಾರಿ ಕೇಳ್ಬಿಟ್ಟು ಎಜುಕೇಶನ್ ಮಿನಿಸ್ಟರ್ ಏನಿದೆ ಧರ್ಮೇಂದ್ರ ಪ್ರಧಾನ್ ಅವರು ಎಜುಕೇಶನ್ ಅನ್ನು ಕೇಳ್ತಾ ಇದ್ರು. ಸೊ ಅವರು ಅಕೌಂಟಬಿಲಿಟಿ ತಗೊಂಡ್ಬಿಟ್ಟು ಈ ಮುಂಚೆನೆ ನೀಟ್ ಪೇಪರ್ ಲೀಕ್ ಆದ್ಮೇಲೆ 30 ಡೇಸ್ ಟೈಮ್ ಇತ್ತು ಅವರಿಗೆ ತಿರ್ಗಾ ರೀ ಎಕ್ಸಾಮ್ ಮಾಡೋರು. ಅದಾದ್ಮೇಲೂ ಕೂಡ ಅವರು ಅಕೌಂಟಬಿಲಿಟಿ ತಗೊಂಡು ರಿಸಿಗ್ನೇಷನ್ ಕೊಡಬೇಕಾಗಿತ್ತು. ಕೊಟ್ರೆ ಈ ರೀತಿ ಆಗುವಂತ ಸಂದರ್ಭನೇ ಬರ್ತಾ ಇರಲಿಲ್ಲ. ಬಟ್ ಎನಿವೇ ಫೈನಲಿ ರಿಸಿಗ್ನೇಷನ್ ಅವ್ರು ಕೊಟ್ಟಿದ್ದಾರೆ. ಸೊ ಜೆನ್ಜಿ ಪ್ರೊಟೆಸ್ಟ್ ಕೂಡ ಮುಗಿದು ಹೋಗಿದೆ ಇವಾಗ ರೀಸೆಂಟ್ ಆಗಿ. ಸೊ ಜನರೇಷನ್ ಅಂತಂದ್ರೆ ಏನು? ಸೊ ಜನರೇಷನ್ ಅಂತಂದ್ರೆ ಗ್ರೂಪ್ ಆಫ್ ಪೀಪಲ್ ಹುಟ್ಟಿ ಬೆಳೆದು ಒಂದು ಟೈಮ್ ಪೀರಿಯಡ್ ನಲ್ಲಿ ಬಾರ್ನ್ ಅಂಡ್ ಗ್ರೋ ಅಪ್ ಇನ್ ದಟ್ ಟೈಮ್ ಪೀರಿಯಡ್, ಅದಕ್ಕೆ ಒಂದು ಜನರೇಷನ್ ಅಂತ ನಾವು ಹೇಳ್ತೀವಿ. ಸೊ ಈಗ ಜಂಜಿ ಅಂತಂದ್ರೆ ಇದಕ್ಕಿಂತ ಮುಂಚೆ ಇವಾಗ ಇದು ಜಂಜಿ ನಡೀತಾ ಇದೆ, ಜನ್ ಅಲ್ಪ ಕೂಡ ಇದೆ. ಜನ್ ಅಲ್ಪ ಯಾವುದು ಅಂತ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಇವಾಗ ಈ ರೀಸೆಂಟ್ ಆಗಿ ಪ್ರೊಡಕ್ಟ್ ಆಗಿದ್ದು ಜಂಜಿಯಿಂದ, ರೈಟ್. ಸೊ ಇದಕ್ಕಿಂತ ಮುಂಚೆ 1946 ಇಂದ 1964 ವರೆಗೆ ಏನು ಒಂದು ಟೈಮ್ ಪೀರಿಯಡ್ ನಲ್ಲಿ, 1946 to 1964 ಟೈಮ್ ಪೀರಿಯಡ್ ನಲ್ಲಿ ಏನೊಂದು ಹುಟ್ಟಿ ಮತ್ತು ಆ ಟೈಮ್ ಪೀರಿಯಡ್ ನಲ್ಲಿ ಬೆಳೆದು ಗ್ರೋ ಅಪ್ ಏನಾಗಿರ್ತಾರೆ ಅವರಿಗೆ ಬೇಬಿ ಬೂಮರ್ಸ್ ಅಂತ ಹೇಳ್ತಾ ಇದ್ರು, ಬೇಬಿ ಬೂಮರ್ಸ್. ಅದಾದ್ಮೇಲೆ ಜೆನ್ ಎಕ್ಸ್ ಅಂದ್ಬಿಟ್ಟು 1965 ಇಂದ 1980 ವರೆಗೂ ಏನು ಈ ಒಂದು ಟೈಮ್ ಪೀರಿಯಡ್ ನಲ್ಲಿ ಹುಟ್ಟಿ ಬೆಳೆದು ಅದರಲ್ಲಿ ಏನು ಗ್ರೋ ಅಪ್ ಆಗಿದ್ರು ಅವ್ರಿಗೆ ಜೆನ್ ಎಕ್ಸ್ ಅಂತ ಕರಿತಾ ಇದ್ರು, 1965 to 1980. ಆಮೇಲೆ 1981 ಇಂದ 1996 ವರೆಗೆ ಏನು ಈ ಒಂದು ಟೈಮ್ ಪೀರಿಯಡ್ ನಲ್ಲಿ ಹುಟ್ಟಿ ಬೆಳೆದು ಗ್ರೋ ಅಪ್ ಏನಾಗಿರ್ತಾರೆ ಅವ್ರಿಗೆ ಮಿಲೇನಿಯಲ್ಸ್ ಅಂತ ಹೇಳ್ತಾರೆ. ಮಿಲೇನಿಯಲ್ಸ್ ಅಂತ ನಾವು ಕರಿತೀವಿ ಅವರಿಗೆ. ಮತ್ತು 1997 ಇಂದ 2012 ಈ ಒಂದು ಟೈಮ್ ಪೀರಿಯಡ್ ನಲ್ಲಿ, ಅಂದ್ರೆ ಸರಿ ಸುಮಾರು ಎಷ್ಟು 15 ವರ್ಷ ಅಂತ ಇಟ್ಕೊಳ್ಳಿ, 14-15 ವರ್ಷ, ರೈಟ್. ಸೊ ಈ ಒಂದು ಟೈಮ್ ಪೀರಿಯಡ್ ನಲ್ಲಿ ಏನು ಜನಿಷಿ ಆಮೇಲೆ ಗ್ರೋ ಅಪ್ ಆಗಿರ್ತಾರೆ ಅಂತ ಒಂದು ಟೈಮ್ ಪೀರಿಯಡ್ ಅಲ್ಲಿ ಜೆನ್ಜಿ ಅಂತ ಕರೀತಾರೆ. ಇವಾಗ ಏನ್ ನೀವು ರೀಸೆಂಟ್ ಆಗಿ ಪ್ರೊಟೆಸ್ಟ್ ನೋಡ್ತಾ ಇದ್ರಿ, ಅದೇ ಒಂದು ಜೆನ್ಜಿ ಅಂತ ಹೇಳ್ತಾರೆ. ಅಂದ್ರೆ ಇವಾಗ ಅವ್ರಿಗೆ ವಯಸ್ಸು ಬಂದ್ಬಿಟ್ಟು 14 to 25 ವರೆಗೂ ಇರುತ್ತೆ, 25-28 ಮ್ಯಾಕ್ಸಿಮಮ್, ರೈಟ್. ಸೊ ಅವರಿಗೆ ಜೆನ್ಜಿ ಅಂತ ಹೇಳ್ತಾರೆ. ಇನ್ನು ಜೆನ್ ಅಲ್ಫಾ ಅಂತ ಇದೆ, ಅದು ಜೆನ್ಜಿಗಿಂತ ಹೊಸದಾಗಿದೆ. ಇವಾಗ ಜೆನ್ ಅಲ್ಫಾ ಅಂತಂದ್ರೆ 2013 ಆನ್ವರ್ಡ್ಸ್ ಇವಾಗ ಏನು ಹೊಸದಾಗಿ ಏನೋ ಪ್ರೊಡಕ್ಷನ್ ಬರ್ತಾ ಇದೆ, ಆ ಪ್ರೊಡಕ್ಷನ್ ಜೆನ್ ಅಲ್ಫಾದಲ್ಲಿ ಆಡ್ ಆಗುತ್ತೆ, ರೈಟ್. ಸೊ ಇದೇ ಕಾಲಕ್ಕಾಗಿ ಜೆನ್ಜಿ ಅಂದ್ರೆ ಏನಂದ್ರೆ ಗ್ರೋ ಅಪ್ ವಿತ್ ಸ್ಮಾರ್ಟ್ ಫೋನ್ಸ್, ಸೋಷಿಯಲ್ ಮೀಡಿಯಾ ಫ್ರಮ್ ಚೈಲ್ಡ್ಹುಡ್, AI ಟೂಲ್ಸ್ ಲೈಕ್ ಚಾಟ್ ಜಿಪಿಟಿ ಆಗಿರ್ಬೋದು, ಆನ್ಲೈನ್ ಲರ್ನಿಂಗ್ ಆಗಿರ್ಬೋದು, ರೈಟ್. ಸೊ ಕ್ರಿಯೇಟರ್ ಎಕನಾಮಿ. ಸೊ ಇವಾಗ ಜೆನ್ಜಿದಲ್ಲಿ ನೋಡ್ಬೋದು ಯಾರು ಅಷ್ಟೊಂದು ಕಷ್ಟಪಟ್ಟು ದುಡಿಯಕ್ಕೆ ಇಷ್ಟಪಡೋದಿಲ್ಲ. ಎಲ್ಲರೂ ನೋಡಿದರೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲುಯೆನ್ಸರ್ ಆಗಬೇಕು, ಆನ್ಲೈನ್ ಸಂಪಾದನೆ ಮಾಡಬೇಕು, ಫ್ರೀಲಾನ್ಸರ್ ಮಾಡಬೇಕು, ರೈಟ್. ಸೊ ಈ ರೀತಿ ಆದಂತಹ ಒಂದು ಅವರಿಗೆ ಒಂದು ಅವ್ರ ಯೋಚನೆ ಬೇರೆ ಇರುತ್ತೆ, ಅವ್ರ ಥಿಂಕಿಂಗೇ ಬೇರೆ ಇರುತ್ತೆ. ಯಾಕಂತಂದ್ರೆ ಸೊ ಅವರು ಹುಟ್ಟಿ ಬೆಳೆದಿರುವುದು ಮೊಬೈಲ್ ಸ್ಮಾರ್ಟ್ ಫೋನ್ ಯುಗದಲ್ಲಿದೆ, ರೈಟ್. ಅವ್ರು ಹುಟ್ಟಾನೆ ಸ್ಮಾರ್ಟ್ ಫೋನ್ ಅವ್ರ ಕೈಯಲ್ಲಿ ಬಂದಿದೆ. ಸೊ ಹಾಗಾಗಿ ಅವ್ರ ಒಂದು ಥಿಂಕಿಂಗ್ ಏನಿರುತ್ತೆ ಅದು ಫುಲ್ಲಿ ಡಿಫ್ರೆಂಟ್ ಇರುತ್ತೆ. ನೀವು ಕಂಪೇರ್ ಟು ಮಿಲೇನಿಯಲ್ಸ್ ಹೋಲಿಸಿದ್ರೆ ಜೆನ್ಜಿಗೆ ತುಂಬಾ ಡಿಫ್ರೆಂಟ್ ಮೈಂಡ್ ಸೆಟ್ ಇರುತ್ತೆ, ರೈಟ್. ಸೊ ಅದೇ ಕಾರಣಕ್ಕಾಗಿನೇ ಇದು ಜೆನ್ಜಿ ಒಂದು ಡಿಫ್ರೆಂಟ್ ಜನರೇಷನ್ ಅಂತ ನೀವು ಹೇಳ್ಬಹುದು, ರೈಟ್. ಸೊ ಜೆನ್ಜಿ ಇನ್ ಇಂಡಿಯಾ ಲೈಕ್ UPI ಡಿಜಿಟಲ್ ಪೇಮೆಂಟ್ಸ್, ಆನ್ಲೈನ್ ಶಾಪಿಂಗ್, ಫುಡ್ ಡೆಲಿವರಿ ಆಪ್ಸ್, ಕಮ್ ಟು ಎಕ್ಸಾಮ್ಸ್ ಅಂಡ್ ಅಂದ್ರೆ ಲೈಕ್ ಈ ಒಂದು ಏನಿದೆ ಜೆನ್ಜಿ ಎಂಟರ್ಪ್ರೆನ್ಯೂರ್ಶಿಪ್ ಅಂದ್ರೆ ಸ್ಟಾರ್ಟ್ಅಪ್ ಆಗಿರಬಹುದು, ರೈಟ್. ಇಂಥ ಒಂದು ಹೊಸ ಐಡಿಯಾಗಳನ್ನ ಕ್ರಿಯೇಟ್ ಮಾಡುವಲ್ಲಿ ಜೆನ್ಜಿ ತುಂಬಾನೇ ಹುಷಾರಾಗಿರ್ತಾರೆ ಅವರು, ರೈಟ್. ಅದೇ ಕಾರಣಕ್ಕಾಗಿ ಈ ಒಂದು ಸ್ಮಾರ್ಟ್ ಫೋನ್ ಯುಗದಲ್ಲಿ ಹುಟ್ಟಿ ಬೆಳೆದು ಗ್ರೋ ಅಪ್ ಆಗಿದ್ದಾರೆ ಮೊಬೈಲ್ ಜೊತೆಗೆ, ಅವರಿಗೇನೆ ಜೆನ್ಜಿ ಅಂತ ನಾವು ಹೇಳ್ತೀವಿ. ಮತ್ತು 2013 ಆನ್ವರ್ಡ್ಸ್ ಇವಾಗ ಏನು ಹೊಸ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ ಇಂಡಿಯಾದಲ್ಲಿ. ಸೊ ಹೊಸ ಪ್ರೊಡಕ್ಷನ್ ಅಲ್ಲಿ ಅದಕ್ಕೆ ಜೆನ್ ಅಲ್ಫಾ ಅಂತ ನಾವು ಕರಿತೀವಿ, ರೈಟ್. ಸೊ ಅದೇ ಕಾರಣಕ್ಕೋಸ್ಕರ ಜೆನ್ಜಿ ಜೊತೆಗೆ ಸ್ವಲ್ಪ ವ್ಯವಹಾರ ಮಾಡಬೇಕಾದ್ರೆ ಹುಷಾರಾಗಿರ್ಬೇಕು ಗೌರ್ಮೆಂಟ್. ಯಾಕಂದ್ರೆ ಮಿಲೇನಿಯಲ್ ಮೈಂಡ್ ಸೆಟ್ ಅವರು ಬೇಬಿ ಬೂಮರ್ಸ್ ಕೂಡ ಇದ್ದಾರೆ. ಬೇಬಿ ಬೂಮರ್ಸ್ ಇಲ್ಲ ಅಂದ್ರೆ ಲೈಕ್ ಜೆನ್ ಎಕ್ಸ್ ಅಲ್ಲಿ ಇದ್ದಾರೆ. ಇವಾಗ ಎಲ್ಲ ನೀವು ರಾಜಕಾರಣಿಗಳು ನೋಡಿದ್ರೆ ಜೆನ್ ಎಕ್ಸ್ ಇದ್ದಾರೆ, ರೈಟ್. ಸೊ ಅದಕ್ಕೋಸ್ಕರ ಏನಿದೆ ಜೆನ್ಜಿ ಜೊತೆಗೆ ಸ್ವಲ್ಪ ನೀವು ಏನೋ ಒಂದು ಕಮಿಟ್ಮೆಂಟ್ ಮಾಡ್ತೀರಾ, ಕಮಿಟ್ಮೆಂಟ್ ಮಾಡ್ಬೇಕು, ನಾವು ಅದನ್ನ ಮಾಡ್ತೀವಿ ಇದನ್ನ ಮಾಡ್ಕೊಡ್ತೀವಿ ಅಂದ್ಬಿಟ್ಟು. ಸೊ ಅದನ್ನ ಮಾಡುವಾಗ ಸ್ವಲ್ಪ ಹುಷಾರಾಗಿ, ಯಾಕಂತಂದ್ರೆ ಜೆನ್ಜಿ ತುಂಬಾ
ಅಕೌಂಟಬಿಲಿಟಿ ಕೇಳುತ್ತೆ. ನೀವು ಎಷ್ಟು ಮಾಡಕ್ಕಾಗುತ್ತೆ ಅಷ್ಟೇ ಹೇಳಿ, ರೈಟ್. ಸೊ ಮಾಡಕ್ಕಾಗದೇ ಇರೋದನ್ನೇ ಸುಮ್ಮನೆ ಎಲೆಕ್ಷನ್ ವಿನ್ಗೋಸ್ಕರ ಏನೇನೋ ಮಾಡೋಸ್ಕರ ನೀವು ಏನೇನೋ ಹೇಳಬೇಡಿ. ಆಮೇಲೆ ಕೆಲಸ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಅವರು ನಿಮಗೆ ಪ್ರೊಟೆಸ್ಟು ಈ ರೀತಿಯ ಒಂದು ಏನು ಡಿಸ್ಟ್ರಪ್ಷನ್ ಅನ್ನ ಎದುರಿಸಬೇಕಾಗತ್ತೆ. ಸೊ ಅದೇ ಕಾರಣಕ್ಕೋಸ್ಕರ ಈ ಒಂದು ಜಂಜಿ ಅಂದ್ರೆ ಅರ್ಥ ಏನು ಅಂದ್ಬಿಟ್ಟು ನಿಮಗೆ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಹಿಟ್ ದ ಲೈಕ್ ಬಟನ್, ಶೇರ್ ದ ವಿಡಿಯೋ. ನಿಮ್ಮ ಒಂದು ಅಭಿಪ್ರಾಯ ಏನು ಜಂಜಿ ಜನರೇಷನ್ ಬಗ್ಗೆ ಅನ್ನೋದನ್ನ ಕಮೆಂಟ್ ಮುಖಾಂತರ ಕಮೆಂಟ್ ಅಲ್ಲಿ ತಿಳಿಸಿ ಗೈಸ್.